ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋ ನಾನು ಶುಕ್ರವಾರ ಅಂದರೆ ಮಾರ್ಚ್ ಏನಂತಾರೆ 7th ಶುಕ್ರವಾರ ಈವ್ನಿಂಗು ಸ್ಕೂಲಿಂದ ಬಂದ ಮೇಲೆ ಸ್ಟಾರ್ಟ್ ಮಾಡಿದೆ. ನಾನಿವಾಗ ಮಖಾನ ಇದೆ ಅಲ್ವಾ, ಲೋಟಸ್ ಸೀಡ್ಸ್, ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ. ಮಕ್ಳಿಗೂ ಕೂಡ ಇಷ್ಟ, ಪಾಪ್ಕಾರ್ನ್ ಥರ ತಿಂತಾರೆ. ಮತ್ತು ಹಾಗೆ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ರಿಚ್ ಕ್ಯಾಲ್ಶಿಯಮ್ ಇರುತ್ತೆ. ಮಕ್ಕಳಿಗೆ ಡೈಲಿ ಕೊಟ್ಟರು ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು, ಬೋನ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ನಾನು ಇವಾಗ ಈವ್ನಿಂಗು ಟೀ ಜೊತೆಗೆ ಸ್ಕೂಲಿಂದ ಬಂದಿದ ಮೇಲೆ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಲೈಟಾಗಿ. ಇದನ್ನು ಫ್ರೈ ಮಾಡಿಬಿಟ್ಟು ಈ ಥರನೇ ಬಿಡಬೇಕು 1-2 ನಿಮಿಷ ಟೀ ಮಾಡೋಷ್ಟರಲ್ಲಿ. ಅದು ಕ್ರಂಚಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಟೀ ಕೂಡ ರೆಡಿ ಆಯಿತು. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಟೀ, ಮಕ್ಕಳು ಟೀ ಕುಡಿಯಲ್ಲ, ಅವ್ರಿಗೆ ಹಾಲು ಕೊಡ್ತೀನಿ. ಒಂದೊಂದು ಸಲ ನೆಗಡಿ ಏನಾದರೂ ಆಗಿದೆ ಅಂದರೆ ಸ್ವಲ್ಪ ಕೊಡ್ತೀನಿ ಟೀ ಅಷ್ಟೇ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಟೀ ಕುಡಿಲಿಕ್ಕೆ. ಮತ್ತು ಇದು ಫ್ರೈಡೇ ಈವ್ನಿಂಗು ಇಷ್ಟು ವಿಡಿಯೋ ಆಗಿದ್ಮೇಲೆ ಮತ್ತೆ ತೆಗಿಲಿಕ್ಕೆ ಆಗಲಿಲ್ಲ. ಹಾಗೆ ಸೆಕೆಂಡ್ ಸಾಟರ್ಡೆ ನನಗೆ ಹಾಲಿಡೇ ಇತ್ತಲ್ವ, ನೆಕ್ಸ್ಟ್ ಡೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಶನಿವಾರ ಬೆಳಿಗ್ಗೆ ತುಂಬ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು. ಹಾಗಾಗಿ ಈರುಳ್ಳಿ ತೊಗೊಂಡಿದ್ದಿತ್ತು, ಅದನ್ನು ಸ್ವಲ್ಪ ಬಿಸಿಲಿಗೆ ಹಾಕಿದ್ದೀನಿ. ಮತ್ತು ಮೆಣಸು, ಒಣಮೆಣಸು ಊರಿಂದ ತಂದಿದ್ದು, ಸ್ವಲ್ಪ ಬ್ಯಾಡ್ಗೆ ಮೆಣಸು ಮತ್ತು ಸ್ವಲ್ಪ ಈ ಗುಂಟೂರು ಮೆಣಸು ಅಂತಾರಲ್ವ, ಅದೆರಡೂ ಇತ್ತು. ಅದನ್ನು ಎಲ್ಲ ಬಿಸಿಲಿಗೆ ಹಾಕಿದ್ದೀನಿ. ಹಾಗೆ ಈ ಪ್ಲ್ಯಾಂಟ್ ನೋಡಿ, ಇದರಲ್ಲಿ ಕೆಂಪು ಕಲರ್ದು ಹೂ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಅದರದ್ದು ಮೊಗ್ಗು ಬಂದಿದೆ, ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಅದು 2 ಏನೋ ಮೊಗ್ಗು ಬಂದಿದೆ ಇದರಲ್ಲಿ. ಸೊ ಬಿಸಿಲಿಗೆ ಎಷ್ಟು ಚೆಂದ ಕಾಣಿಸ್ತಾ ಇತ್ತು. ಅಂದರೆ ಇವಾಗ ಸ್ಪ್ರಿಂಗ್ ಅಲ್ವಾ, ಎಲ್ಲ ಹೂಗಳೆಲ್ಲ ಬರೋ ಕಾಲ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಇದು ನುಗ್ಗೆಕಾಯಿ ಮರ ಇದೆ ಇಲ್ಲಿ, ನುಗ್ಗೆ ಮರ, ಅದರದ್ದು ಹೂ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಸಾಧ್ಯ ಆದರೆ ಹೊರಗಡೆ ಹೋಗಿದ್ದಾಗ ವಿಡಿಯೋ ತೆಗಿತೀನಿ. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನುಗ್ಗೆ ಮರದ ಹೂವು. ಅದ್ರದ್ದು ಕೂಡ ಪಲ್ಯ ಎಲ್ಲ ಮಾಡ್ತಾರೆ. ಸೊ ಬಟ್ ಅದು ಮೇಲೆ ಇತ್ತು ಅಂತ ಹೇಳಿ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಇಲ್ಲಿ ಬಿಸಿಲಂತೂ ಬಂದಿದೆ, ಬಟ್ ಚಳಿಗಾಳಿ ಏನಿದೆ ಅಲ್ಲ ಲೈಟಾಗಿ, ಆ ಚಳಿಗಾಳಿ ಆ ಥರನೇ ಇದೆ. ಇದಾಗಿದ ಮೇಲೆ ನಾನು ಈವ್ನಿಂಗ್ ಡೈರೆಕ್ಟಾಗಿ ವಿಡಿಯೋನ ಶೂಟ್ ಮಾಡಿಕೊಂಡೆ. ಅಂದರೆ ಮಕ್ಕಳು ಜಾಮೂನ್ ಕೇಳ್ತಾಯಿದ್ರು, ಹಾಗಾಗಿ ಜಾಮೂನು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅವರು ಮಲ್ಕೊಂಡಿದ್ದಾರೆ. ಸೊ ಇವಾಗ ಪಾಕ ಮಾಡ್ಕೊಂಡಿರ್ತೀನಿ ನಾನು ಫಸ್ಟು. ಯಾವಾಗಲೂ ನಾನು MTR ಗುಲಾಬ್ ಜಾಮೂನಿಂದನೇ ಮಾಡೋದು, ಒಂದೇ ಪ್ಯಾಕೆಟನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಫಸ್ಟು ನೀವು ಜಾಮೂನ್ ಸಿರಪ್ ಅದೇನಿದೆ ಪಾಕನ ಮಾಡಿಟ್ಕೊಂಡು ಅದು ಸ್ವಲ್ಪ ತಣ್ಣಗಾಗ್ತಾ ಇರುವಾಗ ನಾವು ಜಾಮೂನನ್ನೆಲ್ಲ ಹಾಕಬೇಕು, ಆವಾಗ ಅದೊಂದು ಒಡೆಯಲ್ಲ. ಇವಾಗ ನಾನು ಸ್ವಲ್ಪ ಹಾಲಲ್ಲೇ ಕಲಿಸ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಏನಕ್ಕಂದರೆ ಮತ್ತೆ ಜಾಸ್ತಿ ತೆಳುವಾಗಿದ್ರೂ ಅದು ಹಿಟ್ಟೆಲ್ಲ ಹಾಕಿ ಸೆಟ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ಸಾಫ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದು ಹಿಟ್ಟೆಲ್ಲ ಕಲಸಿದಾಗಿದ ಮೇಲೆ ಲಾಸ್ಟಲ್ಲಿ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಂತ ಇರುತ್ತಲ್ವ, ಆವಾಗ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆನ ಸವರ್ಕೊಂಡು ಮೇಲೆ ಎಲ್ಲ ಸವರಿ ನೀವು ಇದನ್ನು ಹಿಟ್ಟನ್ನು ಈ ಥರ ಕಲಿಸ್ಕೋಬೇಕಾಗುತ್ತೆ. ಆವಾಗ ಕೈಗೆಲ್ಲ ಅಂಟಲ್ಲ. ಹಾಗೆ ಸಿರಪ್ ಎಲ್ಲ ಆಲ್ರೆಡಿ ರೆಡಿ ಆಗ್ತಾ ಇತ್ತು. ಇವಾಗ ನಾನು ಹಿಟ್ಟನ್ನು ಕಲಸಿದ್ನಲ್ವ ನೋಡಿ, ಕೈಗೆಲ್ಲ ಅಂಟ್ಕೊಳ್ತಾ ಇಲ್ಲ, ಅಂದರೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಸವರಬೇಕು. ಇವಾಗ ಇದರದ್ದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ನಾನು ಇಟ್ಕೊಳ್ತೀನಿ. ಸೊ ಇದು ಉಂಡೆ ಅದು ಏನಂತಾರೆ ಸಿರಪ್ ಎಲ್ಲ ಆಯಿತು, ಅದು ಪಕ್ಕದಲ್ಲಿ ಇಟ್ಟಿದ್ದೀನಿ, ಅದು ಕೂಲ್ ಆಗಬೇಕು. ಇವಾಗ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಹಾಗೆ ಉಂಡೆನ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೇನಂದರೆ ಉಂಡೆ ಮಾಡುವಾಗ ನಮಗೆ ಡ್ರೈ ಅನ್ನಿಸ್ಬಾರ್ದು ನೋಡಿ, ಅದು ಬ್ರೇಕ್ ಆಗಿದ್ದ ಥರ ಆಗಿರ್ಬೋದು, ಓಪನ್ ಆಗುತ್ತೆ, ಆ ಥರ ಆಗಬಾರ್ದು. ಆ ಥರ ಆಗಿದ್ದರೆ ನೀವು ಎಣ್ಣೆಗೆ ಹಾಕಿದ ಮೇಲೆ ಅದು ಒಡೆದು ಹೋಗಿಬಿಡುತ್ತೆ. ಹಾಗೆ ಇವಾಗ ನಾನು ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಲೋ ಫ್ಲೇಮಲ್ಲಿ. ಮತ್ತು ಇನ್ನೊಂದಂದರೆ ನೀವು ಜಾಮೂನ್ ಹಾಕುವಾಗ ಎಣ್ಣೆ ತುಂಬ ಕಾಯಬೇಕು ಅಂತ ಏನಿಲ್ಲ, ಜಾಸ್ತಿ ಕಾಯಿಸ್ಕೋಬಾರ್ದು. ನಾವು ವಡೆ ಎಲ್ಲ ಮಾಡುವಾಗ ಕಾಯಿಸ್ಕೋತೀವಲ್ವ, ಆ ಥರ ಕಾಯಿಸ್ಕೋಬಾರ್ದು. ಏನಕ್ಕಂದರೆ ಒಳಗಡೆ ಎಲ್ಲ ಬೇಯಲ್ಲ ಅದು. ಏನಾಗುತ್ತಂದರೆ ಮೇಲೆ ಎಲ್ಲ ರೆಡ್ ಆಗುತ್ತೆ, ಬಟ್ ಒಳಗಡೆ ಹಿಟ್ಟು ಹಾಗೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್
ಆಗಿ ಕಾದಿದ್ರೆ ಸಾಕಾಗುತ್ತೆ ಎಣ್ಣೆ. ಇವಾಗ ನಾನು ಹಾಕ್ತಾಯಿದ್ದೀನಿ. ಎಲ್ಲನೂ ಒಟ್ಟಿಗೆ ಆಯ್ತದು, ಒಂದು ಪ್ಯಾಕೆಟು ತೊಗೊಂಡಿದ್ನಲ್ವ ಅದೆಲ್ಲ ಒಟ್ಟಿಗೆ ನಾನು ಹಾಕಲಿಕ್ಕೆ ಆಯಿತು. ಸೊ ಹೀಗೆ ಒಂದೊಂದಾಗಿ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಅಷ್ಟೊತ್ತಿಗೆ ಶೌರ್ಯ ಕೂಡ ಎದ್ದಿದ್ದ. ಇಲ್ಲಿ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು ಅದು ಸಿರಪ್ಪನ್ನು ಮಾಡಿಬಿಟ್ಟು ಇಟ್ಟಿದ್ದೀನಿ, ಅದು ತಣ್ಣಗಾಗ್ತಾಯಿದೆ. ಮತ್ತು ಇನ್ನೊಂದೇನೆಂದರೆ ಜಾಮೂನನ್ನು ಈ ಥರ ಫ್ರೈ ಮಾಡಿ ಪಕ್ಕದಲ್ಲಿ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಒಂದು 10ರಿಂದ 15 ನಿಮಿಷ ಅದು ಸ್ವಲ್ಪ ತಣ್ಣಗಾಗಿದ ಮೇಲೆ ಆಮೇಲೆ ನೀವು ಜಾಮೂನ್ನೆಲ್ಲ ಸಿರಪ್ ಒಳಗಡೆ ಹಾಕಿ, ಆವಾಗಲೂ ಕೂಡ ಈ ಜಾಮೂನ್ ಅನ್ನೋದು ಒಡೆಯೋದಿಲ್ಲ, ನೀಟಾಗಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಥರ ಮೆಥಡಲ್ಲಿ ಮಾಡಿದರೆ. ನೋಡಿ, ಎಲ್ಲ ಜಾಮೂನ್ ಒಟ್ಟಿಗೆ ಹಾಕೋದು ಬೆಸ್ಟ್ ಐಡಿಯಾ. ಏನಕ್ಕಂದರೆ ಅದು ಮೇಲೆ ಎಲ್ಲ ಬೇಗ ಸೀದು ಹೋಗಿಬಿಟ್ಟು ಒಳಗಡೆ ಬೇಯಲ್ಲ. ಇಲ್ಲಾಂದರೆ ಈ ಥರ ನೀವೆಲ್ಲ ಒಟ್ಟಿಗೆ ಹಾಕಿದರೆ ಅದು ಆಯಿಲ್ದು ಏನಿದೆ ಫ್ಲೇಮು ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಜಾಮೂನ್ ಬಾಲ್ಸ್ನು ಒಂದೇ ಸಲ ಹಾಕಿ ಇವಾಗ ನಾನು ಇದು ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಇಟ್ಟಿದ್ದೀನಿ ನೋಡಿ. ಈ ಥರ ಒಂದು 15 ನಿಮಿಷ ಇಟ್ಟಿದ ಮೇಲೆ ಜಾಮೂನ್ ಈ ಥರ ಸಿರಪ್ ಒಳಗಡೆ ಹಾಕಿ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ನಿಮಗೆ ನಾನು ತೋರಿಸ್ತೀನಿ. ಒಂದೇ ಒಂದು ಜಾಮೂನ್ ಕೂಡ ಒಡೆದಿಲ್ಲ. ತುಂಬ ಸ್ವೀಟ್ ಕೂಡ ತುಂಬ ಕರೆಕ್ಟಾಗಿತ್ತು. ಜಾಸ್ತಿ ಸ್ವೀಟ್ ಆಗಿದ್ರೂ ಚೆನ್ನಾಗಿರಲ್ಲ. ಮತ್ತು ಪಾಕ ಇದೆ ಅಲ್ವ, ಅದನ್ನು ಜಾಸ್ತಿ ಕುದಿಸ್ಕೋಬಾರ್ದು. ಆವಾಗ ಅದು ಸಕ್ಕರೆ ಎಲ್ಲ ಈ ಥರ ತುಂಬ ಹೊತ್ತಾಗಿದ ಮೇಲೆ ಅದು ಸಕ್ಕರೆ ಥರ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.